ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ಕೊಂಡು ಹೊರಟಿದ್ದಾರೆ. ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ಬಿಟ್ಟ ತಕ್ಷಣ ಏನು ಹೊಡೆಯಕ್ ಆಗೋದಿಲ್ಲ. ನಮಗೆ ಅಬ್ಜೆಕ್ಷನ್ ಟೈಮ್ ಇದೆ. ಇದಕ್ಕೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ರೈತರು ಬೀದಿಗಿಳಿದಿದ್ದಾರೆ, ರೈತರ ಮಕ್ಕಳು ಬೀದಿಗಿಳಿದಿದ್ದಾರೆ. ಇವರು ವಿರುದ್ಧ ಇವತ್ತು ಸಮರ ಸಾರಿದ್ದಾರೆ. ಕುಮಾರಸ್ವಾಮಿ ಅವರು, ದೇವೇಗೌಡರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮಗೆ ಮಾತು ಕೊಟ್ಟಿದ್ದಾರೆ. ಈ ಹೋರಾಟದಲ್ಲಿ ನಾವು ಸಹಕಾರ ಕೊಡ್ತೀವಿ ಅಂತ. ಬರ್ತೀವಿ, ಡಿಸಿ ಕಚೇರಿನ ಮುತ್ತಿಗೆ ಹಾಕ್ತಿವಿ, ಮುಖ್ಯಮಂತ್ರಿ ಕಚೇರಿನ ಮುತ್ತಿಗೆ ಹಾಕ್ತಿವಿ. ಇದು ಹೆಂಗೆ ಈ ಲ್ಯಾಂಡ್ ಅಕ್ವಿಷನ್ ಮಾಡ್ತಾರೋ ನಾವು ನೋಡ್ತೀವಿ. ಹಬ್ಬ ಕಳೆದ ಮೇಲೆ ನಾವೆಲ್ಲರನ್ನು ಕರಿತಾ ಇದ್ದೀವಿ. ಒಂದ್ 10,000 ಜನ ರೈತರ ತಾಯಂದಿರು, ಹೆಣ್ಮಕ್ಳು, ಗಂಡು ಮಕ್ಳು ಎಲ್ಲ ಸೇರಿ ಅವತ್ತು ಇವ್ರಿಗೆ ಚಳಿ ಬಿಡಿಸೋ ಕೆಲಸ ಮಾಡ್ತೀವಿ. ಇದ್ರಲ್ಲಿ ಏನೋ 4 ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಶಾಸಕರಿರ್ಬೋದು, GBD ಅಧ್ಯಕ್ಷರಿರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಮಾತಾಡ್ತಾ ಇರ್ಬೋದು ಮೈಕಲ್ಲಿ ನಿಮ್ ಮುಂದೆ. ಜನದ ಮುಂದೆ ಮಾತಾಡಕ್ಕೆ ಅವ್ರಿಗೆ ಶಕ್ತಿ ಇಲ್ಲ, ದಮ್ಮಿಲ್ಲ, ಅವ್ರಿಗೆ ತಾಕತ್ತೂ ಇಲ್ಲ. ಜನ ರೊಚ್ಚಿಗಿದ್ರೆ ಯಾವ ಸರ್ಕಾರನ ಬೇಕಾದ್ರೆ ಬಗ್ಬಡಿತೀವಿ ಅನ್ನುವಂತ ಹಲವಾರು ಉದಾಹರಣೆ ಇದೆ. ಇದು ಕೂಡ ಆ ಸಾಲಿನಲ್ಲಿ ಸೇರ್ತದೆ. 21,000 ಕೋಟಿ ಎಲ್ಲ ಬುಲ್ಶಿಟ್. ಇವ್ರು ತಗೊಂಡೋಗಿ ಅದನ್ನ ಅಡ ಮಡಗ್ತೀವಿ. ನಮ್ ಜಮೀನ, ರೈತರ ಜಮೀನು ನಮ್ಗೆ ಅಡ ಮಡಗಿದ್ಮೇಲೆ ಹುಡ್ಕೋದವ್ರು ದುಡ್ಡು ಕೊಡೋದು, ಸುಮ್ನೆ ಎಲ್ಲೂ ಕೊಡೋದಿಲ್ಲ. ನಮ್ ಜಮೀನ್ ಅಡ ಮಾಡಬಿಟ್ಟು ಇವ್ರು ರಿಯಲ್ ಎಸ್ಟೇಟ್ ಮಾಡಕ್ಕೆ ಇವ್ರು ಯಾರು? ನಮ್ ರೈತರು ಸೈನ್ ಹಾಕಿದ್ಮೇಲೆ ತಾನೇ ಇವ್ರು ಹುಡ್ಕೋದಲ್ಲಿ ಸಾಲ ತಗೊಳ್ಳೋದು. ರೈತರು ಇದು ಪ್ರಿಲಿಮಿನರಿ ಆಗಿ ವಿರೋಧ ಮಾಡ್ತಾವ್ರಲ್ಲ, ಇದನ್ನ ಕೈ ಬಿಡ್ಬೇಕು. ಕೈ ಬಿಟ್ರೆ ಅವ್ರ ಗೌರವ ಇಲ್ವಾ? ಅದಕ್ಕೆ ಮೋಕ್ಷ, ಅದಕ್ಕೆ ತಕ್ಕ ಶಾಸ್ತಿ ನಮ್ಮ ರೈತರು ಮಾಡ್ತಾರೆ. ಯಾವ ಬಣನೂ ಇಲ್ಲ. ಅವರು ಬಣ ಮಾಡಕ್ ಪ್ರಯತ್ನ ಪಡ್ತಾವ್ರೆ. ಎಲ್ಲ ರೈತರು ಒಟ್ಟಾಗಿದ್ದಾರೆ. ರೈತರು 99.9% ವಿರೋಧ ಇದ್ದಾರೆ. ಯಾರೋ ಒಬ್ರೋ ಇಬ್ರೋ ಬೆಂಗಳೂರಿನಲ್ಲಿ ಕುತ್ಕೊಂಡು ಜಮೀನ್ ತಗೊಂಡಿರೋರು ಇದು ಪರ ಇದ್ದಾರೆ. ಯಾವುದೇ ಕಾರಣಕ್ಕೂ ರೈತರನ್ನ ಬೀದಿಗಿಳಿಸ್ತೀನಿ. ರೈತರ ಭಾವನೆ, ರೈತರದ್ದು ಬದುಕು ಏನು ಅಂತ ಅವತ್ತು ಗೊತ್ತಾಗ್ತದೆ. ಇವ್ರು ಯಾರು ಮಾತಾಡ್ತಾವ್ರಲ್ಲ ಮೈಕ್ಗಳಲ್ಲಿ, ಅವತ್ ಬರ್ಲಿ ಅವರು. ಪಾಪ ಇಲ್ಲಿ ಸ್ಥಳೀಯ ಶಾಸಕರು ನಿನ್ನೆ ಬಿಡದಿನಲ್ಲಿ ಹೇಳ್ತಾರಂತೆ, ಇದು JDS ನವ್ರನ್ನ ಪಾಪದ ಕೂಸು, ಅದನ್ನ ಇಳಿಸ್ಬಿಟ್ಟಿದೀವಿ ನಾವು, ಆ ಪಾಪ ನಿವಾರಣೆ ಮಾಡ್ತಾ ಇದ್ವಿ. ಯಾರಪ್ಪ ಬಂದಿದ್ರು ನಿಮ್ ಮನೆಗೆ ಪಾಪ ನಿವಾರಣೆ ಮಾಡ್ಬಿಡಿ ನೀವು ಮುಂದಾಳತ್ವ ವಹಿಸ್ಕೊಂಡು ಅಂತ? ಯಾರಾದ್ರೂ ಒಬ್ಬ ರೈತ ನಿಮ್ ಮನೆಗ್ ಬಂದು ಇದನ್ನೇನಾದ್ರೂ ಪರಿಹಾರ ಮಾಡಿ ಅಂತ ಹೇಳಿದ್ರೆ, ನೀವು ಈ ಹೊಸೂರ್ಗೆ ಬನ್ನಿ, ನಾನು ಬರ್ತೀನಿ, ಅವ್ರು ಯಾರು ಅಂತ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿ. ನಿಮ್ಗೆ ತಾಕತ್ತು ದಮ್ಮು ಇದ್ರೆ 4 ಗೋಡೆ ಮಧ್ಯದಲ್ಲಿ ಬೆಂಗಳೂರಿನಲ್ಲೋ ರಾಮನಗರದಲ್ಲೋ ಕುತ್ಕೊಂಡು ಅಕ್ವೈರ್ ಮಾಡ್ಬಿಟ್ಟು ನೋಟಿಸ್ ನ ಬಾಕ್ಲು ಗಂಟಿಸಿ ಅವ್ರ ಮನೆ ಬಾಕ್ಲು ಬಿಸಾಕಿ ಅಂತ ಹೇಳಿ ಕಳ್ಸೋದಲ್ಲ. ಮಿಸ್ಟರ್ ಬಾಲಕೃಷ್ಣ ಅವರೇ, ಮಿಸ್ಟರ್ ನಟರಾಜರು ಅವರೇ, ನೀವು ರೈತರ ಮಕ್ಕಳು ಅಂತ ಹೇಳ್ತೀರಿ, ನೀವು ರೈತರ ಮಕ್ಕಳು ಅಂತ ಹೇಳ್ತೀರಿ, ನೀವು ರೈತರ ಮಕ್ಕಳು ಅಂತ ಹೇಳ್ತೀರಿ. ನೀವು ಬಂದಿದ್ದೀರೇನ್ರಿ? ಒಂದ್ ನಿಮಿಷ ಮಾತಾಡೋರ್ಗು ಸುಮ್ಮನೆ. ನೀವು ಬಂದಿದ್ದೀರೇನ್ರಿ? ನೀವೊಬ್ರು ಶಾಸಕರಾಗಿದ್ರೆ, ನೀವೊಬ್ರು ಪ್ರಾಧಿಕಾರಕ್ಕೊಬ್ರನ್ನ ಅಧ್ಯಕ್ಷನ್ ಮಾಡ್ಕೊಂಡಿದ್ದೀರಲ್ಲ, ಅವನು ಕರ್ಕೊಂಡು ನೀನು ಬಾ ನೋಡ, ನಿಮ್ ತಾಕತ್ತಿದ್ರೆ ಬಂದು ನಿಮ್ ಜಮೀನ ನಾವು ವಶ ಪಡಿಸ್ಕೊತಾ ಇದೀವಿ ಅಂತ ಈ ತಾಯಂದಿರ ಮುಂದೆ ನಿಮ್ ತಾಕತ್ ಪ್ರದರ್ಶನ ಮಾಡಿ. ಅದನ್ ಬಿಟ್ಬಿಟ್ಟು ಎಲ್ಲೋ ಪ್ರೆಸ್ನವ್ರು ಮೈಕ್ ಹಿಡಿದ್ರು ಅಂತ ಮೂಲೆಯಲ್ಲಿ ಅಲ್ಗಿಂಚ್ಕೊಂಡು, ಅಯ್ಯೋ ನಾನು ಯಾರ್ದು ಕುಮಾರಸ್ವಾಮಿ ಅವ್ರ ಪಾಪ ಕೂಸು, ಯಡಿಯೂರಪ್ಪನವ್ರದು. ನೀನು 2008ರಲ್ಲಿ ಯಾರಪ್ಪ MLA? 2013ರಲ್ಲಿ ಯಾರ್ರಿ MLA? ನಿನಗೆ ಈ ಭಾಗದ ಜನ ಓಟ್ ಹಾಕಿರ್ಲಿಲ್ವಾ? ಅವತ್ ನೀನ್ ಕುಮಾರಸ್ವಾಮಿ ಜೊತೆ ಇರ್ಲಿಲ್ವಾ? ಕಳ್ಳಪುರಿ ತಿಂತಿದ್ದಪ್ಪ ಅವತ್ತು, ಕಳ್ಳಪುರಿ ತಿಂತಿದ್ದ. ಅವತ್ತು ನಿನ್ಗೆ ಜವಾಬ್ದಾರಿ ಇರ್ಲಿಲ್ವಾ? ಇವತ್ ನಿನ್ ಸರ್ಕಾರ ಇದೆ, ಹಿಂಗ್ ವ್ಯತ್ಯಾಸ ಆಗ್ಬಿಟ್ಟಿದೆ, ಇದನ್ನ ನಾನು ರೈತರಿಗೆ ಒಳ್ಳೇದ್ ಮಾಡ್ತಾ ಇದ್ದೀನಿ, ಜಮೀನೆಲ್ಲ ಬಿಡಿಸ್ಕೊಡ್ತೀನಿ. ನೀನಾದ್ರೂ ಹೋಗ್ಲಿ ಬಿಡಿಸ್ಕೊಡು ಅಂತ ಯಾರಾದ್ರೂ ಬಂದಿದ್ರ ನಿನ್ ಹತ್ರ? ಅಲ್ಲೆಲ್ಲ 1,000 ಎಕರೆ ಜಮೀನು ಮಂಜೂರು MLA ಇದ್ದಾಗ. SPR ತಿಮ್ಮೇಗೌಡಂದು 3,000 ಎಕರೆ ಜಮೀನ್ ಐತ್ರಿ ಅಲ್ಲಿ. SPR ತಿಮ್ಮೇಗೌಡ 1,000 ಎಕರೆ ನನ್ ಸರ್ಕಾರಕ್ಕೆ ದುಡ್ಡು ಕೊಟ್ಬೇಕು,
ನನ್ ಸರ್ಕಾರಕ್ಕೆ ಕೊಡ್ತೀನಿ ಅಂತ ಬಂದು ಸರ್ಕಾರಕ್ಕೆ ಕೊಟ್ಟಿರೋದು, ಆ ದುಡ್ಡನ್ನ ಸರ್ಕಾರಕ್ಕೆ ಕಟ್ಟಿರೋದು. ನಿಮಗ್ ಮಾಹಿತಿ ಇದೆಯಾ? ಇವತ್ತು ನಮ್ಮ ರೈತರು ಅವ್ರ ತಂದೆ ತಾಯಿಗಳನ್ನ, ಅವರ ಮಕ್ಕಳನ್ನ ಎಲ್ಲೂ ಕೂಡ ನಿಧನ ಹೊಂದಿದವ್ರನ್ನೆಲ್ಲ ಇವತ್ತು ಸ್ವರ್ಗ ಸೇರಿಸಿದವ್ರನ್ನೆಲ್ಲ ಅವ್ರ ಭೂಮಿ ಮೇಲೆ ಹಾಕೊಂಡಿದ್ದಾರೆ. ನಾಳೆ ಇವತ್ತು ನಮ್ಗೆ ಹಿಂದೂ ಧರ್ಮದ ಪ್ರಕಾರ ನಾವು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತೀವಿ, ಆ ದುವೆಗಳ ಹತ್ರ ಪೂಜೆ ಮಾಡ್ತೀವಿ. ನೀವು ನೆಲ ಸಮ ಮಾಡ್ಬಿಟ್ಟು ಹೋದ್ರೆ ನಮ್ ರೈತರು ಏನ್ ಮಾಡ್ತಾರೆ? ರೈತರು ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ಹಸುಗಳು ತಂದು ಕುರಿ ಮೇಕೆ ದನ ಕಟ್ಕೊಂಡಿದಾರಲ್ಲ, ನೀವು ಜಮೀನ್ ಕಿತ್ಕೊಬಿಟ್ರೆ ಎಲ್ಲಿ ತಗೊಂಡೋಗಿ ಹೊಡಿತಾರ ಅವನ? ಬೇಸಾಯ ಮಾಡ್ತಾರ ಏನ್ ಮಾಡ್ಬೇಕು ನಾಳೆ? ಅವರು ಏನ್ ಉದ್ಯೋಗ ಕೊಡ್ತೀರಾ ಅವ್ರಿಗೆ? ನೀವು ಇಲ್ಲೇನ್ ಫ್ಯಾಕ್ಟ್ರಿ ತತ್ತಾ ಇದ್ದೀರಾ? ನೀವು ಒಂದ್ ಇಂಡಸ್ಟ್ರಿ ತತ್ತಾ ಇದೀರೇನ್ರಿ? ನಿಮ್ ಎದೆಯಲ್ಲಿ ದಮ್ಮಿದ್ರೆ ಬಂದ್ ಹೇಳ್ರಿ, ಒಂದ್ ಇಂಡಸ್ಟ್ರಿ ತತ್ತಾ ಇದೀನಿ, ನಿಮ್ ಕಾಲ್ ಮುಗಿತೀನಿ, ಭೂಮಿ ಕೊಡಿ, ನಿಮ್ ಮಕ್ಳಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ರಿ. ಐತೇನ್ರಿ ನಿಮ್ಗೆ ತಾಕತ್ತು? ಒಂದ್ ಇಂಡಸ್ಟ್ರಿ ತರಕ್ ಆಗಿದ್ಯಾ ನಿಮ್ ಕೈಲಿ? ಅಲ್ಲಿ ಯಾರೋ ಕಾರ್ ನಿಲ್ಸ್ಕೊಳಕ್ ಜಾಗ ಬೇಕಂತೆ, ಇವ್ರ್ಯಾರಿಗೋ ಲೇಔಟ್ ಮಾಡಕ್ ಜಾಗ ಬೇಕಂತೆ. ಏನ್ ಲೇಔಟ್ ಮಾಡ್ಬಿಟ್ಟೆ ನೆಕ್ಕೋಬೇಕಾ ಇಲ್ಲಿ ನಮ್ ರೈತರುಗಳು? ನೀವು ಕೊಡೋ 8 ಗುಂಟೆಲಿ 40 ಗುಂಟೆ ಜಮೀನ್ ನಮ್ ರೈತರದಂತೆ, 32 ಗುಂಟೆ ಅವ್ರಿಗಂತೆ, 8 ಗುಂಟೆ ನಮ್ ರೈತರಿಗಂತೆ. ಇದೇನ್ರಿ ನ್ಯಾಯ? ಅದನ್ನ ಬಂದ್ ಹೇಳಪ್ಪ ಇಲ್ಲಿ. ಕಂಚಗಾನಹಳ್ಳಿ ಪಂಚಾಯತಿನಲ್ಲಿ, ಬೈರಮಂಗಲ ಪಂಚಾಯತಿನಲ್ಲಿ ಹೇಳಪ್ಪ. ನಾನ್ MLA ಇದ್ದಾಗ ಏನ್ ಮಾಡಿದ್ದೀನಿ ಅಂತ ನನ್ ಜೊತೆಲಿರೋರು ಗೊತ್ತು. CDP ಮಾಡಿಸ್ದೆ, ಟೆಂಡರ್ ಮಾಡಿ CDP ಮಾಡಿಸಿದೀನಿ. ಗೆಜೆಟ್ ಮಾಡ್ಬೇಕು. ನಿಮ್ ಸರ್ಕಾರ ತಾಕತ್ತಿದ್ರೆ ಗೆಜೆಟ್ ಮಾಡಿ ನಮ್ ರೈತರಿಗೆ ಅನುಕೂಲ ಮಾಡ್ಕೊಡ್ರಿ. CDP ನ ಗೆಜೆಟ್ ಮಾಡಿ, ಭೂಮಿನ ವಶಪಡಿಸ್ಕೊಳ್ಳೋದಲ್ಲ. ಏನು ನಮ್ಮ ಹತ್ರ ದುಡ್ಡಿದೆ, ಯಾರ್ ಬೇಕಾದ್ರೂ ತಗೊಂಡ್ ಹೋಗ್ಬೋದು ಅಂತ ಹೇಳ್ತಿರುತ್ತೆ. ಯಾರು ನಿಮ್ ಮನೆ ಬಾಕ್ಲಿಗೆ ಬಂದವ್ರ ನಮ್ಗೆ ದುಡ್ಡು ಕೊಡಿ ಅಂತ? ನೀವ್ ಯಾರನ್ನ ಹೋಗಿದ್ದೀರೇನು ಮನೆ ಬಾಕ್ಲಿಗೆ? ಹೋಗಿದಾರೇನ್ರಿ? ಇಲ್ಲಿ ನಾನು ಯಾವ ಪಕ್ಷನೂ ಮಾತಾಡಲ್ಲ. ಇಲ್ಲಿನೂ ಕೂಡ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು, ನಿರ್ದೇಶಕರುಗಳೆಲ್ಲ ಬಿಡದಿ ಹೋಗ್ಲೇರೇನೆ. ನಿಮ್ಗೇನಾದ್ರೂ ಸ್ವಾಭಿಮಾನ ಇದ್ರೆ, ನಿಮ್ಗೇನಾದ್ರೂ ರೈತರ ಬಗ್ಗೆ ಕಾಳಜಿ ಇದ್ರೆ, ದಯಮಾಡಿ ನಿಮ್ ಕೈ ಮುಗಿದು ಹೇಳ್ತೀನಿ, ನಮ್ಮ ರೈತರ ಈ ಬದುಕಿನಲ್ಲಿ ಚೆಲ್ಲಾಟ ಆಡ್ಬೇಕು. ನಾಳೆ ಏನ್ ಮಾಡ್ತಾರೆ? ನಂದು ವೆಬ್ಸೈಟ್ ಅಂತ ಹೇಳಿ ಕಾಂಪೌಂಡ್ ಹಾಕೊಂಡು ದಿನ ಬೆಳಗ್ಗೆ ಎದ್ದು ಹೋಗ್ಬಿಟ್ಟು ಕಡ್ಡಿ ಹಚ್ಬಿಟ್ಟು ಬರಕಾಯ್ತದ? ನನ್ ಸೈಟ್ ಅದೇ ಇಲ್ಲಿ, ನನ್ ಸೈಟ್ ಅದೇ ಇಲ್ಲಿ ಅಂತ. ಸೈಟ್ ಏನ್ ಕೊಡ್ತದೆ? ಸೈಟ್ ಲಾಭ ಕೊಡ್ತದೇನ್ರಿ? ಇಲ್ಲಿ ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ ಈ ಡೈರಿಲಿ ಬಂದು ತೆಗಿಸ್ ನೋಡ್ರಿ. 20 ಲಕ್ಷ ರೂಪಾಯಿ ಬಿಲ್ ಕೊಡ್ತಾರ್ರಿ ತಿಂಗಳಿಗೆ, 15 ದಿವಸಕ್ಕೊಂದ್ಸರಿ. ಇವತ್ತು ನೀವು ಆ ಆಸ್ತಿನಲ್ಲಿ, ಆ ಬದುಕಿನಲ್ಲಿ ನೀವು ಚೆಲ್ಲಾಟ ಆಡ್ಬೇಕು. ರೈತರ ಎದೆ ಮೇಲೆ ನೀವು ಸಮಾಧಿ ಕಟ್ಟಬೇಕು ಅಂತ ರಾತ್ರೋರಾತ್ರಿ. ನಿಮ್ಗೆ ಯಾರಿಗೂ ತಾಕತ್ತಿಲ್ವೇನ್ರಿ? ನಿಮ್ಗೆ ಯಾರಿಗೂ ಧೈರ್ಯ ಇಲ್ವೇನ್ರಿ ಒಬ್ಬ ರೈತ ಹತ್ರ ಬಂದ್ ಮಾತಾಡಕ್ಕೆ? ಇಲ್ವೇನ್ರಿ? ಓ ಮಂಜು, ನಮಗೆ ಧೈರ್ಯ ಇರೋದಕ್ಕೆ, ನಮ್ಮ ರೈತರು ಅನ್ನುವಂತ ಕಮಿಟ್ಮೆಂಟ್ ಇರೋದಕ್ಕೆ, ಇಚ್ಛಾಶಕ್ತಿ ಇರೋದಕ್ಕೆ ಇವತ್ತು ಬಂದಿದ್ದೀನಿ ರೈತರ ಹತ್ರ.